Hi, hello, namaskara. Welcome back to another chapter. Papaya plants exhibit xenogamy only. Why ಅಂತ ಇದೆ. Okay? Why ಅಂತ ಇದೆ. ಹ್ಮ್ ಪಪಾಯ ಪ್ಲಾಂಟ್ಸ್ ಏನಿದೆಯಲ್ಲ ಬರೀ ಝೀನೋಗ್ಯಾಮಿಯನ್ನ ಮಾತ್ರ ಒಳಗೊಂಡಿದೆ. ಕಾರಣ ಏನು ಅಂತ ಕೇಳಿದ್ರೆ, ಬಿಕಾಸ್ ಪಪಾಯ ಪ್ಲಾಂಟ್ ಇಸ್ ಡಯೋಶಿಯಸ್ ಪ್ಲಾಂಟ್ ಅಥವಾ ಮೇಲ್ ಅಂಡ್ ಫೀಮೇಲ್ ಫ್ಲವರ್ಸ್ ಆರ್ ಡೆವಲಪ್ಡ್ ಇನ್ ಡಿಫ್ರೆಂಟ್ ಪ್ಲಾಂಟ್ಸ್. ಅಂದ್ರೆ ಇಲ್ಲಿ ಮೇಲ್ ಫ್ಲವರ್ ಮತ್ತೆ ಫಿಮೇಲ್ ಫ್ಲವರ್ ಏನಿರುತ್ತೆ ಅವು ಡಿಫ್ರೆಂಟ್ ಪ್ಲಾಂಟ್ಸ್ ಅಲ್ಲಿ ಅದು ಡೆವಲಪ್ ಆಗುತ್ತೆ. ಸೊ ದಟ್ ಪಪಾಯ ಪ್ಲಾಂಟ್ಸ್ ಏನಿದೆ ದೇ ಎಕ್ಸಿಬಿಟ್ ಝೀನೋಗ್ಯಾಮಿ ಓನ್ಲಿ. ಸೊ ಕಾರಣ ಗೊತ್ತಾಯ್ತಲ್ವಾ, ಝೀನೋಗ್ಯಾಮಿ ಅಂತ ಯಾಕೆ ಕರೀತಾರೆ ಪಪಾಯ ಪ್ಲಾಂಟ್ ಅನ್ನ ಅಂತ ಹೇಳಿದ್ರೆ, ಅದು ಡಯೋಶಿಯಸ್ ಪ್ಲಾಂಟ್ ಆಗಿದೆ. ಡಯೋಶಿಯಸ್ ಅಂತ ಹೇಳಿದ್ರೆ ಮೇಲ್ ಮತ್ತೆ ಫಿಮೇಲ್ ಫ್ಲವರ್ ಬೇರೆ ಬೇರೆ ಆಗಿರುತ್ತೆ. ಓಕೆ, ಮೇಲ್ ಮತ್ತೆ ಫಿಮೇಲ್ ಫ್ಲವರ್ ಬೇರೆ ಬೇರೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಎಮಾಸ್ಕ್ಯುಲೇಷನ್. ವಾಟ್ ಈಸ್ ಎಮಾಸ್ಕ್ಯುಲೇಷನ್? ಎಮಾಸ್ಕ್ಯುಲೇಷನ್ ಅಂತ ಹೇಳಿದ್ರೆ ರಿಮೂವಲ್ ಆಫ್ ಆಂಥರ್ಸ್ ಫ್ರಮ್ ದ ಫ್ಲವರ್ ಬಡ್ ಬಿಫೋರ್ ಆಂಥರ್ ಡೈಹೆಸಿಸ್. ಓಕೆ, ಅಂದ್ರೆ ಫ್ಲವರ್ ಬಡ್ ಏನಿರುತ್ತಲ್ವಾ, ಈಗ ಇದು ಒಂದು ಫ್ಲವರ್ ಬಡ್ ಅಂತ ಅನ್ಕೊಳ್ಳಿ. ಓಕೆ, ಈ ಒಂದು ಫ್ಲವರ್ ಬಡ್ ಅಲ್ಲಿ ಆಂಥರ್ಸ್ ಅನ್ನ ರಿಮೂವ್ ಮಾಡೋದು, ಅದು ಆಂಥರ್ ಅನ್ನ ಚೆಲ್ಲೋದಕ್ಕಿಂತ ಮುಂಚೆ, ಮೀನ್ಸ್ ಡೈಹೆಸಿಸ್ ಅಂತ ಹೇಳಿದ್ರೆ ಅದು ಬೀಳೋದಕ್ಕಿಂತ ಮುಂಚೆನೆ ಅದನ್ನ ನಾವು ತೆಗೆಯುವಂತದನ್ನ ಎಮಾಸ್ಕ್ಯುಲೇಷನ್ ಅಂತ ಹೇಳ್ತಾರೆ. ಡಿಫ್ರೆನ್ಶಿಯೇಟ್ between geitonogamy and xenogamy. Okay, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಗೀಟನೋಗಾಮಿ ಅಂಡ್ ಝೀನೋಗ್ಯಾಮಿ ಅಂತ ಇದೆ. ಏನು ಗೀಟನೋಗ್ಯಾಮಿ ಮತ್ತೆ ಝೀನೋಗ್ಯಾಮಿಗೂ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಒನ್ ಫ್ಲವರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ದಿ ಸೇಮ್ ಪ್ಲಾಂಟ್. ಅಂದ್ರೆ ಪ್ಲಾಂಟ್ ಸೇಮ್. ಓಕೆ, ಇಲ್ಲಿ ಪೋಲನ್ ಗ್ರೇನ್ಸ್ ಅನ್ನ ಒಂದು ಆಂಥರ್ ಆಫ್ ದಿ ಒನ್ ಫ್ಲವರ್ ಅಂದ್ರೆ ಒಂದು ಹೂವಿನ ಆಂಥರ್. ಓಕೆ, ಫ್ರಮ್ ದ ಆಂಥರ್ ಆಫ್ ಒನ್ ಫ್ಲವರ್ ಟು ದ ಸ್ಟಿಗ್ಮಾ ಆಫ್ ದಿ ಅನದರ್ ಫ್ಲವರ್ ಆಫ್ ದಿ ಸೇಮ್ ಪ್ಲಾಂಟ್. ಓಕೆ, ಪ್ಲಾಂಟ್ಸ್ ಸೇಮು, ಬಟ್ ಏನಾಗತ್ತೆ ಇಲ್ಲಿ ಪೋಲನ್ ಗ್ರೇನ್ಸ್ ಒಂದು ಫ್ಲವರ್ ನ ಆಂಥರ್ ಟು ದ ಸ್ಟಿಗ್ಮಾ ಆಫ್ ದಿ ಅನದರ್ ಫ್ಲವರ್ ಅಷ್ಟೇ. ಅದನ್ನ ಗೀಟನೋಗಾಮಿ ಅಂತ ಹೇಳ್ತಾರೆ. ಇನ್ನು ಝೀನೋಗ್ಯಾಮಿ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದ ಆಂಥರ್ ಆಫ್ ಒನ್ ಫ್ಲವರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ದ ಡಿಫ್ರೆಂಟ್ ಪ್ಲಾಂಟ್. ಅಂದ್ರೆ ಇಲ್ಲಿ ಸೇಮ್ ಪ್ಲಾಂಟ್, ಅಂದ್ರೆ ಇಲ್ಲಿ ಒಂದೇ ಪ್ಲಾಂಟ್ ಬಟ್ ಇಲ್ಲಿ ಬೇರೆ ಬೇರೆ ಪ್ಲಾಂಟ್. ಅಂದ್ರೆ ಇಲ್ಲೊಂದು ಪ್ಲಾಂಟ್ ಇಲ್ಲೊಂದು ಪ್ಲಾಂಟ್, ಬಟ್ ಇಲ್ಲೇನು ಒಂದೇ ಪ್ಲಾಂಟ್. ಓಕೆ, ಒಂದೇ ಪ್ಲಾಂಟ್ ಅಂತ ಹೇಳಿದ್ರೆ ಸೇಮ್ ಪ್ಲಾಂಟ್ ಅಂತ ಹೇಳಿದ್ರೆ ಇಲ್ಲಿ ಒಂದೇ ಪ್ಲಾಂಟ್ ಅಲ್ಲಿ ಪೋಲನ್ ಗ್ರೇನ್ಸ್ ಏನಿರುತ್ತೆ, ಪೋಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗುತ್ತೆ ಆ ಒನ್ ಫ್ಲವರ್ ಅಂದ್ರೆ ಆಂಥರ್ ನ ಒಂದು ಫ್ಲವರ್ ಇಂದ ಸ್ಟಿಗ್ಮಾ ಆಫ್ ದಿ ಅನದರ್ ಫ್ಲವರ್ ಆಫ್ ದಿ ಸೇಮ್ ಪ್ಲಾಂಟ್. ಏನ್ ಸೇಮ್ ಪ್ಲಾಂಟ್ ಅಂದ್ರೆ ಇವಾಗ ಪಿ ಪ್ಲಾಂಟ್, ಬಟ್ ಇಲ್ಲಿ ಏನಾಗಿರುತ್ತೆ ಡಿಫ್ರೆಂಟ್ ಪ್ಲಾಂಟ್. ಇವಾಗ ಪಿ ಪ್ಲಾಂಟ್ ಟೊಮೊಟೊ ಪ್ಲಾಂಟ್ ಅಂತ ಅನ್ಕೊಳ್ಳಿ, ಆತರ ಅದನ್ನ ಝೀನೋಗ್ಯಾಮಿ ಅಂತ ಹೇಳ್ತಾರೆ. ಓಕೆ, ಸೊ ಝೀನೋಗ್ಯಾಮಿ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಫ್ರಮ್ ದ ಆಂಥರ್ ಆಫ್ ಒನ್ ಫ್ಲವರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ದಿ ಡಿಫ್ರೆಂಟ್ ಪ್ಲಾಂಟ್. ಓಕೆ, ವಾಟ್ ಈಸ್ ಅಪೋಮಿಕ್ಸಿಸ್? ಅಪೋಮಿಕ್ಸಿಸ್ ಅಂದ್ರೆ ಏನು? ಅಪೋಮಿಕ್ಸಿಸ್ ಅಂತ ಹೇಳಿದ್ರೆ ಇಟ್ ಇಸ್ ದ ಪ್ರೊಡಕ್ಷನ್ ಆಫ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ನೋಡಿ, ಇಲ್ಲಿ ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಯಾವುದೇ ತರ ಫರ್ಟಿಲೈಸೇಷನ್ ಆಗಲ್ಲ. ಅದನ್ನ ನಾವೇನಂತ ಹೇಳ್ತೀವಿ? ಅಪೋಮಿಕ್ಸಿಸ್ ಅಂತ ಹೇಳ್ತೀವಿ. ಅಪೋಮಿಕ್ಸಿಸ್ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಆಫ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ಓಕೆ, ಇನ್ನು 3 ಮಾರ್ಕ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್ಸ್. ನೋಡಿ, ಪೋಲನ್ ಗ್ರೇನ್ಸ್ ಅಂತ ಬಂದಾಗ ಪೋಲನ್ ಗ್ರೇನ್ಸ್ ಪೋಲನ್ ಗ್ರೇನ್ಸ್ ಅಂತ ಬಂದಾಗ ಇಟ್ ಇಸ್ ಮೇಲ್ ಗೆಮೆಟೋಫೈಟ್ ಆಗಿರುತ್ತೆ. ಪೋಲನ್ ಗ್ರೇನ್ ಅನ್ನುವಂಥದ್ದು ಒಂದು ಮೇಲ್ ಗೆಮೆಟೋಫೈಟ್. ಇದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಪೋಲನ್ ಗ್ರೇನ್ ಅಂದ್ರೆ ಏನು? ಅದು ಒಂದು ಮೇಲ್ ಗೆಮೆಟೋಫೈಟ್ ಆಗಿರುತ್ತೆ. ಅದರಲ್ಲಿ ಪೋಲನ್ ವಾಲ್ ಇರುತ್ತೆ ಮತ್ತೆ ಪೋಲನ್ ಸೆಲ್ಸ್ ಗಳು ಇರುತ್ತೆ. ಈಗ ಫಸ್ಟ್ ಪೋಲನ್ ವಾಲ್ ಬಗ್ಗೆ ಮಾತಾಡೋಣ.
ಪೋಲನ್ ವಾಲ್ ಏನಿದೆಯಲ್ಲ ಅದು 2 ಲೇಯರ್ಡ್ ಸ್ಟ್ರಕ್ಚರ್ ಅನ್ನ ಒಳಗೊಂಡಿರುತ್ತೆ. ಅದ್ರೊಳಗಡೆ ಔಟರ್ ಎಕ್ಸೈನ್ ಮತ್ತೆ ಇನ್ನರ್ ಇಂಟೈನ್ ಅಂತ ಇರುತ್ತೆ. ಎಕ್ಸೈನ್ ಏನಿರುತ್ತಲ್ವಾ, ಔಟರ್ ಎಕ್ಸೈನ್ ಅದು ತುಂಬಾ ಹಾರ್ಡ್ ಲೇಯರ್ ಆಗಿರುತ್ತೆ ಅಂಡ್ ಮೇಡ್ ಅಪ್ ಆಫ್ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ಕಾಲ್ಡ್ ಅಸ್ ಸ್ಪೋರೋಪೊಲನಿನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದ್ರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಎಕ್ಸೈನ್ ಏನಿದೆಯಲ್ಲ ಇಟ್ ಹ್ಯಾಸ್ ಪ್ರಾಮಿನೆಂಟ್ ಅಪರ್ಚರ್ಸ್ ಕಾಲ್ಡ್ ಜರ್ಮ್ ಪೋರ್ಸ್ ಅಂತ ಹೇಳ್ತೀವಿ. ಇಂಟೈನ್ ಏನಿದೆ ಅದು ಇನ್ನರ್ ವಾಲ್ ಆಗಿರುತ್ತೆ, ಅದು ಥಿನ್ ಮತ್ತೆ ಕಂಟಿನ್ಯೂಸ್ ಲೇಯರ್ ಅನ್ನ ಒಳಗೊಂಡಿರುತ್ತೆ. ದಟ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಅಂದ್ರೆ ಇಲ್ಲಿ ಏನ್ ಗೊತ್ತಾಯ್ತು, ಇನ್ನರ್ ಇಂಟೈನು ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್ ಅನ್ನ ಒಳಗೊಂಡಿರುತ್ತೆ, ಎಕ್ಸೈನು ಸ್ಪೋರೋ ಪೊಲೆನಿನ್ ಅನ್ನ ಒಳಗೊಂಡಿರುತ್ತೆ. ಇನ್ನು ಮೆಚ್ಯೂರ್ ಪೋಲನ್ ಗ್ರೈನ್ ಏನಿರುತ್ತಲ್ಲ ಇದು 2 ಸೆಲ್ಸ್ ಅನ್ನ ಒಳಗೊಂಡಿರುತ್ತೆ. ದಟ್ ಇಸ್ ವೆಜಿಟೇಟಿವ್ ಸೆಲ್ ಅಂಡ್ ಜನರೇಟಿವ್ ಸೆಲ್. ಓಕೆ, ಮೆಚ್ಯೂರ್ ಪೋಲನ್ ಗ್ರೈನ್ 2 ಸೆಲ್ಸ್ ಅನ್ನ ಒಳಗೊಂಡಿರುತ್ತೆ, ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ ಏನಿರುತ್ತೆ ಅದು ಜನರಲಿ ಬಿಗ್ಗರ್ ಇರುತ್ತೆ ವಿತ್ ಲಾರ್ಜ್ ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್. ಓಕೆ, ಅಂದ್ರೆ ವೆಜಿಟೇಟಿವ್ ಸೆಲ್ ಅಲ್ಲಿ ಲಾರ್ಜ್ ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಜನರೇಟಿವ್ ಸೆಲ್ ಏನಿರುತ್ತಲ್ಲ ಅದು ಸ್ಮಾಲ್ ಇರುತ್ತೆ, ಜೊತೆಗೆ ನ್ಯೂಕ್ಲಿಯಸ್ ಕೂಡ ಸ್ಮಾಲ್ ಇರುತ್ತೆ. ಈಗ ನೋಡಿ, ಒಂದು ಟಿಪಿಕಲ್ ಫ್ಲವರ್ದು ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಕೇಳಿದರೆ. ಸೊ ಇಲ್ಲಿ ಇದೆ ಈ ರೀತಿಯಾಗಿ, ಇದನ್ನ ಪೆಟಲ್ಸ್ ಅಂತ ಹೇಳ್ತೀವಿ, ಇದು ಆಂಥರ್. ಓಕೆ, ಇನ್ನು ಇದು ಫಿಲಮೆಂಟ್ ಅಂತ ಹೇಳ್ತೀವಿ, ಇದು ಸೆಪಲ್, ಇದು ಓವರಿ, ಇಲ್ಲಿ ಓವ್ಯೂಲ್ ಇರುತ್ತೆ. ಓಕೆ, ಅಂಡ್ ನೆಕ್ಟರಿಫೆರಸ್ ಏರಿಯಾ ಇದು ಆಗಿರುತ್ತೆ. ಓಕೆ, ದಿಸ್ ಇಸ್ ಸ್ಟೈಲ್, ದಿಸ್ ಇಸ್ ಸ್ಟಿಗ್ಮಾ. ಓಕೆ, ಹೌ ಡಸ್ ಪಾಲಿನೇಷನ್ ಅಚೀವ್ಡ್ ಇನ್ ವೆಲ್ಲಸ್ನೇರಿಯಾ ಅಂಡ್ ಸೀ ಗ್ರಾಸಸ್ ಅಂತ ಹೇಳಿದರೆ. In Wellisneria ಏನಾಗುತ್ತೆ, female flower reaches the surface of water by the long stalk and male flower or pollen grains are released on the surface of water. They are carried by water current and reach the stigma and achieve pollination. ಯಾವ್ದ್ರಲ್ಲಿ, ವೆಲ್ಲಿಸ್ನೇರಿಯಾದಲ್ಲಿ. ಸೊ ವೆಲ್ಲಿಸ್ನೇರಿಯಾ ಏನಾಗಿರುತ್ತೆ, ಇದು ಒಂದು ಫಿಮೇಲ್ ಫ್ಲವರ್ ಆಗಿರುತ್ತೆ. ಇದು ವಾಟರ್ಸ್ ಅಂದ್ರೆ ವಾಟರ್ ಸರ್ಫೇಸ್ ಏನಿರುತ್ತಲ್ಲ, female flower ಏನಿರುತ್ತೆ that reaches the surface of water by the long stalk. Male flower or pollen grains are released on the surface of water. So ಅವಾಗ ಏನಾಗುತ್ತೆ, ವಾಟರ್ ಕರೆಂಟ್ ಇಂದ ಅವು ಅದನ್ನ ಪಡ್ಕೊಳ್ತವೆ, ಅವಾಗ ಸ್ಟಿಗ್ಮಾನ ರೀಚ್ ಆಗುತ್ತೆ ಮತ್ತೆ ಪಾಲಿನೇಷನ್ ಅನ್ನ ಅಚೀವ್ ಮಾಡುತ್ತೆ. ಸಿ ಗ್ರಾಸಸ್ ಅಲ್ಲಿ ಏನಾಗುತ್ತೆ, ಫಿಮೇಲ್ ಫ್ಲವರ್ ರಿಮೈನ್ಸ್ ಸಬ್ಮರ್ಜ್ಡ್ ಇನ್ ವಾಟರ್ ಅಂಡ್ pollen grains are released inside the water. Some of them reach the stigma through water and achieve pollination ಅಂತ ಹೇಳ್ತೀವಿ. ವಾಟ್ ಆರ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್? ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂದ್ರೆ ಏನು, ರೈಟ್ ದೇರ್ ಸಿಗ್ನಿಫಿಕೆನ್ಸ್ ಅಂತ ಇದೆ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ ಹೇಳಿದ್ರೆ ವಿಚ್ ಡು ನಾಟ್ ಓಪನ್ ಅಟ್ ಆಲ್ ಲೀಡ್ಸ್ ಟು ಕಂಪಲ್ಸರಿ ಸೆಲ್ಫ್ ಪಾಲಿನೇಷನ್. ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ ಹೇಳಿದ್ರೆ ವಿಚ್ ಡು ನಾಟ್ ಓಪನ್ ಅಟ್ ಆಲ್, ಅವು ಓಪನ್ನೇ ಆಗಲ್ಲ ಆ ಫ್ಲವರ್ಸ್. ಓಕೆ, ವಿಚ್ ಡು ನಾಟ್ ಓಪನ್ ಅಟ್ ಆಲ್ ಲೀಡ್ಸ್ ಟು ಕಂಪಲ್ಸರಿ ಸೆಲ್ಫ್ ಪಾಲಿನೇಷನ್. ಅಂದ್ರೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಏನಿರ್ತವೆ ಅವು ಅಂದ್ರೆ ಬೇರೆ ಒಂದು ಏಜೆಂಟ್ಸ್ಗೆ ಅವು ಅವಕಾಶ ಮಾಡಿಕೊಡಲ್ಲ. ಅಲ್ಲಿ ಏನಾಗುತ್ತೆ, ಕಂಪಲ್ಸರಿ ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಅದನ್ನ ನಾವು ಕ್ಲಿಸ್ಟೋಗ್ಯಾಮಿ ಅಂತ ಹೇಳ್ತೀವಿ. ಹಾಗಾದ್ರೆ ಸಿಗ್ನಿಫಿಕೆನ್ಸ್ ಏನು, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ಇನ್ವೇರಿಯಬ್ಲಿ ಆಟೋಗ್ಯಾಮಸ್ ಆಸ್ ದೇರ್ ಇಸ್ ನೋ ಚಾನ್ಸ್ ಆಫ್ ಅಲೋಗ್ಯಾಮಿ. ಅವು ದೇ ಆರ್ ಇನ್ವೇರಿಯಬ್ಲಿ ಆಟೋಗ್ಯಾಮಸ್ ಆಗಿರುತ್ತೆ ಬಿಕಾಸ್ ಅಲ್ಲಿ ಅಲೋಗ್ಯಾಮಿಗೆ ಸ್ಥಳ ಇಲ್ಲ. ಆಮೇಲೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಏನಿರುತ್ತೆ ದ ಪ್ರೊಡ್ಯೂಸ್ ಅಜ್ಯೂರ್ಡ್ ಸೀಡ್ ಸೆಟ್ ಈವನ್ ಇನ್ ದ ಆಬ್ಸೆನ್ಸ್ ಆಫ್ ಪಾಲಿನೇಟರ್ಸ್. ಅಂದ್ರೆ ಅವು ಒಂದಷ್ಟು ಸರ್ಟೆನ್ ಅಮೌಂಟ್ ಆಫ್ ಸೀಡ್ ಸೆಟ್ ಅನ್ನ ಒಳಗೊಂಡಿರುತ್ತೆ ಈವನ್ ಇನ್ ದ ಆಬ್ಸೆನ್ಸ್ ಆಫ್, ಅಂದ್ರೆ ಯಾವುದೇ ಪಾಲಿನೇಟರ್ಸ್ ಇಲ್ಲ ಅಂದ್ರೂ ಕೂಡ. ಓಕೆ, ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, by which technique it is achieved ಅಂತ ಇದೆ. So crossing different species to combine desirable characters to produce commercially superior ವೆರೈಟೀಸ್, ಅದನ್ನ ನಾವೇನಂತ ಹೇಳ್ತೀವಿ, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಏನು, ಕ್ರಾಸಿಂಗ್ ಡಿಫ್ರೆಂಟ್ ಸ್ಪೀಶೀಸ್, ಅಂದ್ರೆ ಇದು ಒಂದು ಸ್ಪೀಶೀಸ್ ಇದು ಒಂದು ಸ್ಪೀಶೀಸ್. ಇವಾಗ ಟೊಮೊಟೊನೇ ತಗೊಳ್ಳೋಣ. ಓಕೆ, ಡಿಸೈರಬಲ್ ಕ್ಯಾರೆಕ್ಟರ್ಸ್ ಟು ಪ್ರೊಡ್ಯೂಸ್ ಕಮರ್ಷಿಯಲಿ ಸುಪೀರಿಯರ್ ವೆರೈಟೀಸ್. ಡಿಫ್ರೆಂಟ್ ಸ್ಪೀಶೀಸ್ ಅಂತ ಬಂದಾಗ ನೋಡಿ, ಅಲ್ಲಿ ಸ್ಪೀಶೀಸ್ ಈಗ ಟೊಮೊಟೊ ಇದೆ, ಜೊತೆಗೆ ಬೆರ್ರಿ ಫ್ರೂಟ್ಸ್ ಇದೆ. ನಮ್ಗೆ ಟೊಮೊಟೊ ಬೆರ್ರಿ ಫ್ರೂಟ್ ಅಷ್ಟು ತುಂಬಾನೇ ಕಲರ್ ಆಗಿ ಬರ್ಬೇಕು ಅಂತ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಎರಡನ್ನು ಕ್ರಾಸ್ ಮಾಡ್ತಾರೆ. ಅಲ್ಲಿ ಏನು ಡಿಸೈರಬಲ್ ಕ್ಯಾರೆಕ್ಟರ್ ಏನು, ನಮ್ಗೆ ಅಷ್ಟೇ ರೆಡ್ಡಿಶ್ ಆಗ್ಬೇಕು, ಅದಕ್ಕೋಸ್ಕರ ಟು ಪ್ರೊಡ್ಯೂಸ್ ಕಮರ್ಷಿಯಲಿ ಸುಪೀರಿಯರ್ ವೆರೈಟೀಸ್. ಯಾಕಂದ್ರೆ ಕಮರ್ಷಿಯಲ್ ಆಗಿ ಏನ್ ಮಾಡ್ಬೇಕು, ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ಬೇಕು. ಇಲ್ಲಿ ಯಾವ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತಾರೆ, ಬೈ ವಿಚ್ ಟೆಕ್ನಿಕ್ ಇಟ್ ಈಸ್ ಅಚೀವ್ಡ್, ಅಂದ್ರೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅನ್ನ ಯಾವ ಒಂದು ಟೆಕ್ನಿಕ್ಸ್ ಮುಖಾಂತರ ಅಚೀವ್ ಮಾಡ್ತಾರೆ ಅಂತ ಹೇಳಿದ್ರೆ ದಟ್ ಈಸ್ ಎಮಾಸ್ಕ್ಯುಲೇಷನ್ ಅಂಡ್ ಬ್ಯಾಗಿಂಗ್. ಓಕೆ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇವನ್ನೆಲ್ಲ ನೀವು ಟಿಇಟಿಗೆ
ಇವು ಕೇಳುವಂತಹ ಕ್ವೆಶನ್ಸ್ ಕೇಳಿದರೆ ಕೂಡ. ಓಕೆ, ಎಮ್ಯಾಸ್ಕ್ಯುಲೇಷನ್ ಅಂಡ್ ಬ್ಯಾಗಿಂಗ್, ದೀಸ್ ಆರ್ ದ ಟೂ ಟೆಕ್ನಿಕ್ಸ್ in which artificial hybridization is achieved. What is pollination? Mention any 4 feature of wind pollinated flowers anta ide. What is pollination? Nodi, transfer of pollen grains to the stigma of the pistil is termed as pollination. Pollination andre eno, pollen grains transfer agodu ಸ್ಟಿಗ್ಮಾ ಆಫ್ ಎ ಪಿಸ್ಟಿಲ್ ಅಂದ್ರೆ ಒಂದು ಪಿಸ್ಟಿಲ್ ಅಲ್ಲಿ ಇರುವಂತ ಸ್ಟಿಗ್ಮಾ ಅಂದ್ರೆ ಸ್ಟಿಗ್ಮಾದಲ್ಲಿ ಏನ್ ಪಿಸ್ಟಿಲ್ ಇರುತ್ತಲ್ವಾ, ಸೊ ಅದಕ್ಕೆ ಟ್ರಾನ್ಸ್ಫರ್ ಆಗೋದು ಕಂಪ್ಲೀಟ್ ಆಗಿ, ಅದನ್ನು ಪಾಲಿನೇಷನ್ ಅಂತ ಕರೀತೀವಿ. ಸೊ ಫೀಚರ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್, ಇಲ್ಲಿ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅಂತ ಹೇಳಿದ್ರೆ ಫ್ಲವರ್ಸ್ ಪ್ರೊಡ್ಯೂಸ್ ಎನಾರ್ಮಸ್ ಅಮೌಂಟ್ ಆಫ್ ಪೋಲನ್ ವೆನ್ ಕಂಪೇರ್ ಟು ದ ನಂಬರ್ ಆಫ್ ಓವ್ಯೂಲ್ಸ್ ಅವೈಲಬಲ್ ಫಾರ್ ಪಾಲಿನೇಷನ್. ಪೋಲನ್ ಗ್ರೇನ್ಸ್ ಏನಿರುತ್ತೆ ಅದು ಲೈಟ್ ಇರುತ್ತೆ, ನಾನ್ ಸ್ಟಿಕ್ಕಿ ಇರುತ್ತೆ. ಫ್ಲವರ್ಸ್ ಆಫನ್ ಪೊಸೆಸಸ್ ವೆಲ್ ಎಕ್ಸ್ಪೋಸ್ಡ್ stamens. So stigma is very large ಮತ್ತೆ feathery ಆಗಿರುತ್ತೆ. Wind pollinated flowers often have a single ovule in each ovary. ಆಮೇಲೆ numerous flowers packed into an inflorescence. Okay, ಇದೆಲ್ಲ ಏನು, there are 4 feature of wind pollinated flowers. You know, this is TS of this is TS of young anther. TS means transverse section. Okay, transverse section of young anther ಅಂತ ಇದೆ. ಓಕೆ, ಸೊ ಇಲ್ಲಿ ನೋಡಿ ಇದು ಆಂಥರ್ದು, ಇದು ಆಂಥರ್ದು ಟ್ರಾನ್ಸ್ವರ್ಸ್ ಸೆಕ್ಷನ್ ಆಗಿರತ್ತೆ. ಓಕೆ, ಅಲ್ಲಿ ನೋಡಿ ಇಲ್ಲಿ ಇದು ಏನಿದೆಯಲ್ಲ ಇದನ್ನ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತಾರೆ. ಇದು ಎಪಿಡರ್ಮಿಸ್ ಆಗಿರತ್ತೆ. ಓಕೆ, ಆಮೇಲೆ ಇದು ಏನಿದೆಯಲ್ಲ ಇದು ಸ್ಪೋರೋಜಿನಸ್ ಟಿಶ್ಯೂ ಆಗಿರುತ್ತೆ. ಇವೆಲ್ಲ ಇದು ಈ 4 ಏನಿದಾವೆ ಇವು ಸ್ಪೋರೋಜಿನಸ್ ಟಿಶ್ಯೂ. ಆಮೇಲೆ ಇಲ್ಲಿ ಮಿಡಲ್ ಅಲ್ಲಿ ಇದೆಯಲ್ಲ ಇದು ಕನೆಕ್ಟಿವ್ ಟಿಶ್ಯೂ ಆಗಿರುತ್ತೆ. ಓಕೆ, ಇದು ಎಪಿಡರ್ಮಿಸ್. ಆಮೇಲೆ ಈ ಥರ್ಡ್ ಲೇಯರ್ ದಿಸ್ ಇಸ್ ಎಂಡೋಥೀಶಿಯಂ, ಆಮೇಲೆ ಸ್ಪೋರೋಜಿನಸ್ ಟಿಶ್ಯೂ, ಆಮೇಲೆ ಟೇಪಿಟಮ್ ಇರುತ್ತೆ. ಓಕೆ, ಮಿಡಲ್ ಲೇಯರ್. Write a neat labeled diagram of a typically anatropous ovule of angiosperms ಅಂತ ಇದೆ. ಇದು anatropous ovule of angiosperms. Angiosperms ನ anatropous ovule ಫಿಗರ್ ಇದು. ನೋಡಿ, ಇದನ್ನ ಹೈಲಮ್ ಅಂತ ಕರೀತಾರೆ, ಇದನ್ನ ಚಲಾಸಲ್ ಪೋಲ್ ಅಂತ ಹೇಳ್ತಾರೆ, ಇದನ್ನ ಚಲಾಸಲ್ ಪೋಲ್ ಅಂತ ಹೇಳ್ತಾರೆ. ಇದು ಏನಿದೆಯಲ್ಲ ಇದು ಎಂಬ್ರಿಯೋ ಸ್ಯಾಕ್ ಆಗಿರುತ್ತೆ. ಇದು ಇನ್ನರ್ ಇಂಟೆಗುಮೆಂಟ್, ಇದನ್ನ ನ್ಯೂಸೆಲ್ಲಸ್ ಅಂತ ಹೇಳ್ತೀವಿ. ಅಂಡ್ ಇದು ಮೈಕ್ರೋಪೈಲಾರ್ ಪೋಲ್ ಅಂತ ಹೇಳ್ತೀವಿ. ಅಂಡ್ ಇದು ಮೈಕ್ರೋಪೈಲು, ಇದು ಮೈಕ್ರೋಪೈಲಾರ್ ಪೋಲು. ಇದು ಬಂದು ಫ್ಯೂನಿಕಲ್. ಓಕೆ, ಇದು ಹೈಲಮ್. 3 advantages offered by the seeds of 3 advantages offered by the seeds to angiosperm. Seeds offer several advantages to angiosperm. ಅಂದ್ರೆ ಏನ್ ಗೊತ್ತಾ, ಏಂಜಿಯೋಸ್ಪರ್ಮ್ಗೆ ಸೀಡು ಏನೆಲ್ಲ ಅನುಕೂಲ ಮಾಡಿಕೊಡುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಸಿನ್ಸ್ ರಿಪ್ರೊಡಕ್ಟಿವ್ ಪ್ರೋಸೆಸ್ ಸಚ್ ಆಸ್ ಪಾಲಿನೇಷನ್ ಅಂಡ್ ಫರ್ಟಿಲೈಸೇಷನ್ ಆರ್ ಇಂಡಿಪೆಂಡೆಂಟ್ ಆಫ್ ವಾಟರ್, ಸೀಡ್ ಫಾರ್ಮೇಷನ್ ಇಸ್ ಮೋರ್ ಡಿಪೆಂಡಬಲ್. ಓಕೆ, ನೋಡಿ, ರಿಪ್ರೊಡಕ್ಟಿವ್ ಪ್ರೋಸೆಸ್ ಅನ್ನುವಂಥದ್ದು ಅಂದ್ರೆ ಏನು, ಪಾಲಿನೇಷನ್ ಮತ್ತೆ ಫರ್ಟಿಲೈಸೇಷನ್ ಏನಿದೆಯಲ್ಲ ಇವೆಲ್ಲ ಇಂಡಿಪೆಂಡೆಂಟ್ ಆಫ್ ವಾಟರ್. ನೋಡಿ, ಪಾಲಿನೇಷನ್ ಮತ್ತೆ ಫರ್ಟಿಲೈಸೇಷನ್ ಏನಿದೆ ಅದಕ್ಕೆ ನೀರಿನ ಒಂದು ಅಗತ್ಯತೆ ಇರೋದಿಲ್ಲ. ಬಟ್ ಸೀಡ್ ಫಾರ್ಮೇಷನ್ ಅನ್ನುವಂಥದ್ದು ಏನಿದೆಯಲ್ಲ ಅದು ವಾಟರ್ಗೆ ತುಂಬಾನೇ ಡಿಪೆಂಡ್ ಆಗಿರುತ್ತೆ ಸೀಡ್ ಫಾರ್ಮೇಷನ್ ಆಗ್ಬೇಕಂತ ಹೇಳಿದ್ರೆ. ಸೊ ಸೀಡ್ ಹ್ಯಾವ್ ಬೆಟರ್ ಅಡಾಪ್ಟಿವ್ ಸ್ಟ್ರಾಟಜೀಸ್ ಫಾರ್ ಡಿಸ್ಪರ್ಸಲ್ ಟು ನ್ಯೂ ಹ್ಯಾಬಿಟೇಟ್ ಅಂಡ್ ಹೆಲ್ಪ್ ದ ಸ್ಪೀಶೀಸ್ ಟು colonize in other areas. Seeds have sufficient food reserves. Young seedlings are nourished until they are capable of photosynthesis on their own. Hard seed coat provides protection to the young embryo. ಆಮೇಲೆ being products of sexual reproduction, they generate new genetic combinations leading to variations. ಆಮೇಲೆ ಸೀಡ್ ಅನ್ನುವಂಥದ್ದು ಇಟ್ ಇಸ್ ದ ಬೇಸಿಸ್ ಆಫ್ ಅವರ್ ಅಗ್ರಿಕಲ್ಚರ್. ಹೌದಲ್ವಾ? ಈಗ ಬೀಜ ಇಲ್ಲದೆ ಯಾವ ಕೃಷಿನೂ ಮಾಡಕ್ಕಾಗಲ್ಲ. ಸೊ ದಟ್ ಸೀಡ್ ಇಸ್ ದ ಬೇಸಿಸ್ ಆಫ್ ಅವರ್ ಅಗ್ರಿಕಲ್ಚರ್ ಕೂಡ ಹೌದು. ರೈಟ್ ದ ಫಂಕ್ಷನ್ ಆಫ್ ಫಿಲಿಫಾರ್ಮ್ ಅಪಾರಾಟಸ್. ಆಮೇಲೆ ಇನ್ನೊಂದು ಪ್ರಶ್ನೆ, ರೈಟ್ ಎನಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಲವರ್ಸ್ ಪಾಲಿನೇಟೆಡ್ ಬೈ ವಿಂಡ್ ಅಂತ ಇದೆ. Filiform apparatus play an important role in guiding the pollen tubes to penetrate into the synergid. ಏನಿದು ಫಿಲಿಫಾರ್ಮ್ ಅಪಾರಾಟಸ್ ಏನಿದೆಯಲ್ಲ
filiform apparatus. So it plays an important role in guiding the pollen tubes. ಅಂದ್ರೆ ಇದು pollen tubes ಗೆ ಗೈಡ್ ಮಾಡುತ್ತೆ. ಓಕೆ, ಟು ಪೆನೆಟ್ರೇಟ್ ಇನ್ ಟು ದ ಸಿನರ್ಜಿಡ್, ಅಂದ್ರೆ ಸಿನರ್ಜಿಡ್ ಒಳಗಡೆ ಅದು ಪೆನೆಟ್ರೇಟ್ ಆಗೋದಕ್ಕೆ, ಹೋಗಿ ಕುತ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಅದು ಈ ಫಿಲಿಫಾರ್ಮ್ ಅಪಾರಟಸ್ ಸಹಾಯ ಮಾಡೋದು. ಹಾಗಾದ್ರೆ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಲವರ್ಸ್ ಪಾಲಿನೇಟೆಡ್ ಬೈ ವಿಂಡ್, ಇದನ್ನ ಆಲ್ರೆಡಿ ನಾವು ನೋಡಿದ್ವಿ ಅಲ್ವಾ. ಸೊ ಫ್ಲವರ್ಸ್ ಪ್ರೊಡ್ಯೂಸ್ ಎನಾರ್ಮಸ್ ಅಮೌಂಟ್ ಆಫ್ ಪೋಲನ್ ವೆನ್ ಕಂಪೇರ್ ಟು ದ ನಂಬರ್ ಆಫ್ ಓವ್ಯೂಲ್ಸ್ ಅವೈಲಬಲ್ ಫಾರ್ ಪಾಲಿನೇಷನ್. ಅಂದ್ರೆ ಪಾಲಿನೇಷನ್ ಗೆ ಓವ್ಯೂಲ್ಸ್, ನಂಬರ್ ಆಫ್ ಓವ್ಯೂಲ್ಸ್ ಅವೈಲಬಲ್ ಅಂದ್ರೆ ಲಭ್ಯ ಇರೋದಕ್ಕಿಂತ ಫ್ಲವರ್ ಎನಾರ್ಮಸ್ ಅಮೌಂಟ್ ಆಫ್ ಪೋಲನ್ ಗ್ರೇನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇನ್ನು ಪೋಲನ್ ಗ್ರೈನ್ಸ್ ಆರ್ ಲೈಟ್ ಅಂಡ್ ನಾನ್ ಸ್ಟಿಕ್ಕಿ. ಪೋಲನ್ ಗ್ರೈನ್ಸ್ ಏನಿರುತ್ತೆ ತುಂಬಾನೇ ಲೈಟ್ ಆಗಿರುತ್ತೆ, ನಾನ್ ಸ್ಟಿಕ್ಕಿ ಆಗಿರುತ್ತೆ. ಫ್ಲವರ್ ಆಫನ್ ಪೊಸೆಸಸ್ ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್ಸ್. ಫ್ಲವರ್ಸ್ ಏನಿರ್ತಾವಲ್ಲ, ಫ್ಲವರ್ಸ್ ಏನಿರ್ತಾವಲ್ವಾ ಅವು ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್ಸ್ ಅನ್ನ ಒಳಗೊಂಡಿರುತ್ತೆ. ಸ್ಟಿಗ್ಮಾ ಯಾವಾಗ್ಲೂ ಲಾರ್ಜ್ ಇರುತ್ತೆ ಮತ್ತೆ ಫೆದರಿ ಆಗಿರುತ್ತೆ. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಆಫನ್ ಹ್ಯಾವ್ ಅ ಸಿಂಗಲ್ ಓವ್ಯೂಲ್ ಇನ್ ಈಚ್ ಓವರಿ. ಓಕೆ, ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಏನಿರುತ್ತಲ್ವಾ ಅವು ಸಿಂಗಲ್ ಓವ್ಯೂಲ್ ಅನ್ನ ಒಳಗೊಂಡಿರುತ್ತೆ. ಅಂದ್ರೆ ಪ್ರತಿಯೊಂದು ಓವರಿಯಲ್ಲೂ ಕೂಡ ಒಂದು ಸಿಂಗಲ್ ಓವ್ಯೂಲ್ ಅನ್ನ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಒಳಗೊಂಡಿರುತ್ತೆ. ಇನ್ನು ನ್ಯೂಮರಸ್ ಫ್ಲವರ್ಸ್ ಪ್ಯಾಕ್ಡ್ ಇನ್ ಟು ಆನ್ ಇನ್ಫ್ಲೋರಸೆನ್ಸ್. ಓಕೆ, ನ್ಯೂಮರಸ್ ಫ್ಲವರ್ಸ್ ಅಲ್ಲಿ ಪ್ಯಾಕ್ ಆಗಿರುತ್ತೆ, ಅದನ್ನೇ ಇನ್ಫ್ಲೋರಸೆನ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಇಲ್ಲಿ ನಾವು 6 ಪಾಯಿಂಟ್ಸ್ ಅನ್ನ ನೋಡಿದ್ವಿ. ಎನಿ 4 ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಅಥವಾ ಎಲ್ಲಾನು ನೆನ್ಪಿಟ್ಕೊಂಡ್ರು ಯಾವುದೇ MCQನು ನೀವು ಟಾರ್ಗೆಟ್ ಮಾಡ್ಬೋದು, ಚೂಸ್ ಮಾಡ್ಬೋದು ಕರೆಕ್ಟ್ ಆಗಿ. ಓಕೆ, ಇನ್ನು ಡಿಫೈನ್ ಆಟೋಗ್ಯಾಮಿ, ರೈಟ್ ದ 2 different kinds of flowers that exhibit autogamy. This is very very beautiful question, ಹೌದಲ್ವಾ? ಎಸ್, ಡಿಫೈನ್ ಆಟೋಗ್ಯಾಮಿ. ಆಟೋಗ್ಯಾಮಿ ಮತ್ತೆ ಅಲೋಗ್ಯಾಮಿ ಅಂತ ಹೇಳಿ ನಾವು ಹಿಂದೆ ನೋಡಿದ್ವಿ. ಸೊ ಆಟೋಗ್ಯಾಮಿ ಅಂದ್ರೆ ಏನು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದ ಆಂಥರ್ ಟು ದ ಸ್ಟಿಗ್ಮಾ ಆಫ್ ದಿ ಸೇಮ್ ಫ್ಲವರ್. ಒಂದೇ ಫ್ಲವರ್ ಅಲ್ಲಿ ಪೋಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗೋದು ಫ್ರಮ್ ದ ಆಂಥರ್ ಟು ದ ಸ್ಟಿಗ್ಮಾ ಆಫ್ ದಿ ಸೇಮ್ ಫ್ಲವರ್. ಓಕೆ, ಅಂದ್ರೆ ಒಂದೇ ಫ್ಲವರ್ ಅಲ್ಲಿ ಅದರಲ್ಲೇ ಇರುವಂತ ಆಂಥರ್ ಇಂದ ಅದೇ ಒಂದು ಫ್ಲವರ್ ಅಲ್ಲಿ ಇರುವಂತ ಸ್ಟಿಗ್ಮಾಗೆ ಪೋಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗೋದನ್ನ ಆಟೋಗ್ಯಾಮಿ ಅಂತ ಹೇಳ್ತಾರೆ. 2 different kinds of flowers that exhibit ಆಟೋಗ್ಯಾಮಿ ಆರ್ ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಮತ್ತೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್. ನಾವು ಆಗ್ಲೇ ನೋಡಿದ್ವಿ ಕ್ಲಿಸ್ಟೋಗ್ಯಾಮಿ ಅಂತ ಹೇಳಿ. ಓಕೆ, ಸೊ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಮತ್ತೆ ಚಾಸ್ಮೋಗ್ಯಾಮಸ್ ಫ್ಲವರ್ಸ್, ಇದರಲ್ಲಿ ಇವು 2 different kinds of flowers that exhibit autogamy. means ಅಲ್ಲಿ pollen grains ಅಂದ್ರೆ self pollination occur ಆಗೋದನ್ನ ನಾವು ಇಲ್ಲಿ autogamy ಅಂತ ಹೇಳ್ಬೋದು. ಇನ್ನು 5 mark questions. describe the outbreeding devices that prevent the autogamy. ಸೊ ಯಾವೆಲ್ಲ ಔಟ್ಬ್ರೀಡಿಂಗ್ ಡಿವೈಸಸ್ ಆಟೋಗ್ಯಾಮಿಯನ್ನ ತಡೆಗಟ್ಟಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಅದನ್ನ ನಾವು ಡಿಸ್ಕ್ರೈಬ್ ಮಾಡಿ ಅಂತ ಕೇಳಿದ್ದಾರೆ. Flowering plants have developed many devices. Okay, flowering plants ಏನಿದೆ have developed many devices to discourage self pollination. Okay, ಅಂದ್ರೆ flowering plants ಏನಿದೆ many devices ಅನ್ನ ಡೆವಲಪ್ ಮಾಡೋದಕ್ಕೆ ಸಹಾಯ ಆಗಿದೆ. ಯಾಕೆ ಅಂದ್ರೆ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್ ಅಂಡ್ ಟು ಎಂಕರೇಜ್ ಕ್ರಾಸ್ ಪಾಲಿನೇಷನ್. ದೀಸ್ ಡಿವೈಸಸ್ ಆರ್ ಅಡಾಪ್ಟೇಷನ್ಸ್ ಆರ್ ಕಾಲ್ಡ್, ನಾವು ಅದನ್ನ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳ್ತೀವಿ. ಕೆಲವೊಂದು ಸ್ಪೀಶೀಸ್ ಅಲ್ಲಿ ಏನಾಗುತ್ತೆ, ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಆರ್ ನಾಟ್ ಸಿಂಕ್ರೊನೈಸ್ಡ್. Either the pollen is released before the stigma becomes receptive or stigma becomes receptive much before the release of pollen ಆಗಿರುತ್ತೆ. ಬಟ್ ಇನ್ನು ಕೆಲವೊಂದು ಸ್ಪೀಶೀಸ್ ಅಲ್ಲಿ ಏನಾಗುತ್ತೆ, ಆಂಥರ್ ಅಂಡ್ ಸ್ಟಿಗ್ಮಾ ಆರ್ ಪ್ಲೇಸ್ಡ್ at different positions so that the pollen cannot come in contact with the stigma of the same flower. ಇನ್ನು some plants exhibit self incompatibility. This is a genetic mechanism and prevents self pollen from the same flower or other flower of the same plant from fertilizing the ovules by inhibiting the pollen germination or pollen tube growth in the pistil. ಇನ್ನು some plants produces unisexual flowers. ಕೆಲವೊಂದು plants ಏನಿರುತ್ತೆ unisexual flowers ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. If both male and female flowers are represent on the same plant such as castor, maize, ಇವೆಲ್ಲ ಏನು monoecious. Okay, it prevents autogamy but not geitonogamy. Okay, in several species such as papaya, male female flowers are present on different plants. That is, each plant is either male or female. So this condition prevents both autogamy and geitonogamy. So describe the structure of mature embryo sac of angiosperm. ನೋಡಿ ಇದು ಆಂಟಿಪೋಡಲ್ಸ್ ಆಗಿರುತ್ತೆ. ಇದನ್ನ ಚಲಾಜಲ್ ಎಂಡ್ ಅಂತ ಹೇಳ್ತೀವಿ, ಇದನ್ನ ಮೈಕ್ರೋಪೈಲಾರ್ ಎಂಡ್ ಅಂತ ಹೇಳ್ತೀವಿ. ಇಲ್ಲಿ ಇದನ್ನ ಪೋಲಾರ್ ನ್ಯೂಕ್ಲಿಯೈ ಅಂಡ್ ದಿಸ್ ಇಸ್ ಎಗ್ ಅಂಡ್ ದಿಸ್ ಇಸ್ ಸಿನರ್ಜಿಡ್ಸ್.
ಆಮೇಲೆ ಫಿಲಿಫಾರ್ಮ್ ಅಪ್ಯಾರಟಸ್, ಇದನ್ನ ಏನಂತ ಹೇಳ್ತೀವಿ, ಫಿಲಿಫಾರ್ಮ್ ಅಪ್ಯಾರಟಸ್ ಅಂತ ಹೇಳ್ತೀವಿ. ಮೆಚೂರ್ ಎಂಬ್ರಿಯೋ ಸ್ಯಾಕ್. A mature embryo sac is the female gametophyte of angiosperm. Okay. ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಏನಿರುತ್ತಲ್ವಾ ಅದನ್ನ ಫೀಮೇಲ್ ಗೆಮೆಟೋಫೈಟ್ ಆಫ್ ಎಂಜಿಯೋಸ್ಪರ್ಮ್ ಅಂತ ಹೇಳ್ತೀವಿ. ಪೋಲನ್ ಗ್ರೇನ್ ಏನು ಮೇಲ್ ಗೆಮೆಟೋಫೈಟ್. ಓಕೆ. So mature embryo sac ಏನಿರುತ್ತೆ that is female gametophyte of angiosperm. At chalazoline it contains 3 antipodal cells. At middle it contains 2 polar nuclei or secondary nuclei. At micropylar end it has egg apparatus which includes an egg surrounded by 2 synergid cells. So at the base of the synergid cell, finger-like structures called filiform apparatus helps for pollen tube entry into the embryo sac. Thus mature embryo sac is 7-celled. So ಒಂದು mature embryo sac ಯಾವಾಗಲೂ 7-celled ಆಗಿರುತ್ತೆ and 8 nucleated structure ಅನ್ನ ಒಳಗೊಂಡಿರುತ್ತೆ. This is very important. ಇನ್ನು ಡಬಲ್ ಫರ್ಟಿಲೈಸೇಷನ್ ಬಗ್ಗೆ ನೋಡ್ತಾ ಹೋಗೋಣ. ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್? ಡಿಸ್ಕ್ರೈಬ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಇದೆ. ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ 2 types of fusions, syngamy and triple fusion takes place in an embryo sac. The phenomenon is called double fertilization. ಅಂದ್ರೆ syngamy ಮತ್ತೆ ಟ್ರಿಪಲ್ ಫ್ಯೂಷನ್ ಎರಡೂ ಕೂಡ ಎಂಬ್ರಿಯೋ ಸ್ಯಾಕ್ ಅಲ್ಲಿ ನಡೆಯುವಂತಹ ಪ್ರಕ್ರಿಯೆಗೆ ಇಲ್ಲಿ ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳ್ತಾರೆ. ಇದನ್ನ ವಿತ್ ನೀಟ್ ಡಯಾಗ್ರಾಮ್ ಹೇಳಿ ಅಂತ ಹೇಳ್ತಾರೆ. ಇಲ್ಲಿ ಡಿಜೆನರೇಟಿಂಗ್ ಸಿನರ್ಜಿಡ್ಸ್ ಇದಾಗಿರುತ್ತೆ, ನೋಡ್ತಾ ಇದ್ದೀರಲ್ವಾ, ಇದು ಮತ್ತೆ ಇದು ಡಿಜೆನರೇಟಿಂಗ್ ಸಿನರ್ಜಿಡ್ಸ್. ಇದು ಝೈಗೋಟ್ 2 ಏನಾಗಿರುತ್ತೆ, ಇದು ಡಿಜೆನರೇಟಿಂಗ್ ಆಂಟಿಪೋಡಲ್ ಸೆಲ್ಸ್. ಇದು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಓಕೆ, ಇದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಇದು ಪಿಇಸಿ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್, ಇದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಓಕೆ, ಇದು ಯಾವಾಗ್ಲೂ 3N. In a fertilized embryo sac at chalazal end, it contains 3 degenerating antipodal cells. At middle, it contains primary endosperm cell with a triploid primary endosperm nucleus. At micropylar end, it has zygote surrounded by 2 degenerating synergid cells. Zygote develops into diploid embryo and primary endosperms develops into triploid endosperm. Explain the transfer section of young anther with a label diagram ಅಂತ ಇದೆ. ನಾವು ಮುಂದಿನ ಒಂದು ತರಗತಿಯಲ್ಲಿ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆಂಥರ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.